ಹಾಯ್ ಹೆಲೋ, ನಾನು ನಿಮ್ಮ ಶಿಸುಕ ಮಾತಾಡ್ತಿದ್ದೀನಿ. ಫೈನಲಿ ಆಚೆ ಎಲ್ಲ ಸುತ್ತಾಡಿ ನಾನು ಪಿ ಜಿಗೆ ಬಂದೆ. ಪಿ ಜಿಗೆ ಬಂದು ಸಮಾಧಾನದಿಂದ ನೀರು ಕುಡಿದು ಯಾಕೋ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಂಡೆ. ನಿದ್ದೆಯಿಂದ ಎಚ್ಚರಾದ ನನಗೆ ಏನು ಮಾಡಬೇಕಂತ ಗೊತ್ತಾಗದೆ ಬೆಪ್ತಕಡಿ ಥರ ಹೊರಗೆ ಬಂದು ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ಬೇಜಾರಾಗ್ತಿತ್ತು, ಹಾಗೆ ಹೊಟ್ಟೆನೂ ತುಂಬ ಹಸಿತಾ ಇತ್ತು ನನಗೆ. ಅದಕ್ಕೆ ನನ್ನ ಫ್ರೆಂಡ್ ಒಂದು ಸಲ ಹೇಳಿದ್ಲು, ಕುಮಾರಸ್ವಾಮಿ ಲೇಔಟಲ್ಲಿ ಬಾವರ್ಚಿ ಅನ್ನೋ ಹೋಟ್ಲಿದೆ, ಅಲ್ಲಿ ಹೋಗು, ಚೆನ್ನಾಗಿದೆ ಫುಡ್ ಅಂತ. ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಫೈನಲಿ ನಾನು ಹೊರಟೆ. ಸೊ ಫೈನಲಿ ನಾನು ಆ ಹೋಟೆಲನ್ನು ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಅಂತ ಹೇಳಿ ಫೈನಲಿ ರೀಚ್ ಆದೆ. ನೋಡ್ತಿರ್ಬೋದು ನೀವು, ಬಾವರ್ಚಿ ಅಂತ. ಯಾರೆಲ್ಲ ಅಲ್ಲಿ ಹತ್ತಿರದಲ್ಲಿದ್ದೀರಾ ಎಲ್ಲರೂ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹೋಟೆಲ್ ಚಿಕ್ಕದಾಗಿದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ನಾನು ಅಲ್ಲಿ ಹೋಗಿ ಒಂದು ಚಿಕನ್ ತಂದೂರಿ, ಚಿಕನ್ ಪಾಪ್ಕಾರ್ನ್ ಮತ್ತು ಬಿರಿಯಾನಿನ ಆರ್ಡ್ರ್ ಮಾಡಿಕೊಂಡೆ. ಹಾಗೆ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನೆಕ್ಸ್ಟ್ ನನಗೇನು ಅನ್ನಿಸ್ತು ಅಂದರೆ, ನೋಡೋಕ್ಕೆ ಕಲರ್ಫುಲ್ಲಾಗಿದೆ, ಹೆಂಗಿರುತ್ತೇನೋ ಅಂದ್ಕೊಂಡು ತಿಂದೆ, ಆದ್ರೂ ಮಸ್ತಾಗಿತ್ತು. ಮತ್ತು ಬ್ಯಾಕ್ ಟು ಪಿ ಜಿಗೆ ಬಂದೆ. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿದೆ. ಪಿ ಜಿ ಅಂದರೆ ಹಿಂಗೆ ಇರುತ್ತೆ. ಆಮೇಲೆ ಏನು ಮಾಡೋದಂತ ಗೊತ್ತಾಗದೆ ಫೈನಲಿ ಮತ್ತೆ ಈವ್ನಿಂಗ್ ನಾನು ಜ್ಯೂಸ್ ಕುಡಿಯೋಣ ಅಂತ ಹೋದೆ. ನಾನೊಂದು ಸೀತಾಫಲ ಜ್ಯೂಸ್ ಮತ್ತು ಬೇಲ್ಪುರಿನ ತಿಂದೆ. ನಾನು ತುಂಬ ದಿನ ಆಗಿತ್ತು ಬೇಲ್ಪುರಿನ ತಿಂದೆ. ಬೇಲ್ಪುರಿ, ಪಾನಿಪುರಿ ಇದೆಲ್ಲ ಕ್ಯಾಶುವಲಿ ನನಗೆ ಇಷ್ಟ ಆಗಲ್ಲ, ಆದರೂ ನಾನು ತಿಂದೆ. ಅದಾದಮೇಲೆ ನಾನು ಮತ್ತೆ ಖಾರ ಆಗ್ತಿತ್ತು ಅಂತ ಚಿಕ್ಕು ಜ್ಯೂಸ್ನೂ ಕುಡಿದೆ. ಆ ಕುಡಿಯೋ ಗ್ಯಾಪಲ್ಲೇ ಅಜ್ಜಿ ಹೋಗ್ತಿದ್ರು. ಸೊ ಸಖತ್ತಾಗಿತ್ತು ಮಾತ್ರ ವೈಬ್ಸು, ಫುಲ್ಲು ಚಳಿ. ಹಾಗೆ ಪಿ ಜಿಗೆ ಹೊರಟೆ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಹೋಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್ ಟೇಕ್ ಕೇರ್.